ನಿಮ್ಮ ಹತ್ತಿರ ಹಣ ಹೊಂದಿದ್ದರೆ ಸಾಕು, ಇಲ್ಲಿ ಭಾವನೆಗಳಿಗೆ ಯಾರು ಬೆಲೆ ಕೊಡುವುದಿಲ್ಲ. ಬೇರೆಯವರ ಯಶಸ್ಸನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವವರಿಗೆ ಕೊಡಲು ಯಾವ ಮದ್ದು ಇಲ್ಲ. ಹಾಗಲಕಾಯಿಯ ಹಾಗೆ ಕಹಿಯಾದವರು ಕಷ್ಟದಲ್ಲಿ ಸಹಾಯಕ್ಕೆ ಬರುತ್ತಾರೆ, ಆದರೆ ಸಕ್ಕರೆ ಹಾಗೆ ಸಿಹಿಯಾಗಿ ಮಾತನಾಡುವವರು ಸಮಯಕ್ಕೆ ಸರಿಯಾಗಿ ಮೋಸ ಮಾಡುತ್ತಾರೆ. ಪ್ರತಿ ಮನುಷ್ಯನ ಜೀವನದಲ್ಲಿ ಎರಡು ಕಥೆಗಳಿರುತ್ತೆ. ಒಂದು ಎಲ್ಲರಿಗೂ ಹೇಳುತ್ತಾನೆ, ಇನ್ನೊಂದು ಎಲ್ಲರಿಂದ ಮುಚ್ಚಿಡುತ್ತಾನೆ. ಯಾರು ನಿಮ್ಮ ಮಾತಿನ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವುದಿಲ್ವೋ ಅವರಿಗೆ ಮೌನದಿಂದಲೇ ಉತ್ತರಿಸಿ. ಜೀವನದಲ್ಲಿ ನಿಮ್ಮನ್ನು ನೀವು ಶಕ್ತಿಯುತರನ್ನಾಗಿಸಿ ಬೇರೆಯವರ ವಿಶ್ವಾಸದ ಮೇಲೆ ಇದ್ರೆ ಅದು ನಿಮ್ಮನ್ನು ನಾಶ ಮಾಡಿಬಿಡುತ್ತೆ. ನಿಮ್ಮ ಕೋಪ ಮತ್ತು ನಿಮ್ಮ ಪ್ರೀತಿಯನ್ನು ನಿಮ್ಮವರೆನಿಸಿಕೊಂಡವರಿಗಷ್ಟೇ ಸೀಮಿತವಾಗಿಡಿ. ಜನರು ತಮ್ಮದಲ್ಲದೆ ಇರುವುದನ್ನು ಕಳೆದುಕೊಳ್ಳಲು ಭಯಪಡುತ್ತಾರೆ. ಪ್ರೀತಿ ತುಂಬಾ ದುರ್ಲಭ, ಅದನ್ನು ಹಿಡಿದಿಡಿ. ಕೋಪ ವಿನಾಶಕಾರಿ, ಅದನ್ನು ಒತ್ತಿ ಹಿಡಿದಿಡಿ. ಜಗತ್ತಿನ ಮುಂದೆ ಅಳುವುದಕ್ಕಿಂತ ತಾಳ್ಮೆಯಿಂದ ಇರುವುದು ಒಳ್ಳೆಯೇ. ಯಾವ ಯಾವ ವಸ್ತುಗಳನ್ನು ನಿಮ್ಮಿಂದ ಕಿತ್ತುಕೊಳ್ಳಬಹುದೋ ಅದು ಯಾವುದು ನಿಮ್ಮ ವಸ್ತುಗಳಾಗಿರಲಿಲ್ಲವೆಂದು ತಿಳಿದುಕೊಂಡು ಬಿಡಿ. ಸಮಯದೊಂದಿಗೆ ಬದಲಾಗುತ್ತೆ, ಆದರೆ ಮನುಷ್ಯ ಮಾತ್ರ ಯಾವ ಸಮಯದಲ್ಲಿ ಬೇಕಾದರೂ ಬದಲಾಗಬಹುದು. ಹಣದಿಂದ ಸಿಕ್ಕ ಸಂತೋಷ ಕೆಲವು ಕ್ಷಣದವರೆಗೆ ಮಾತ್ರ ಇರುತ್ತೆ, ಆದರೆ ನಮ್ಮವರಿಂದ ಸಿಕ್ಕ ಖುಷಿ ಜೀವನ ಪರ್ಯಂತ ನಮ್ಮ ಜೊತೆ ಇರುತ್ತೆ. ಸಂಬಂಧ ಆಳವಾಗಿರಲಿ ಬಿಡಲಿ, ಆದರೆ ವಿಶ್ವಾಸ ಮಾತ್ರ ಆಳವಾಗಿರಲೇಬೇಕಾಗುತ್ತೆ. ಜೀವನದಲ್ಲಿ ಎಲ್ಲವೂ ಮುಗಿದು ಹೋಯಿತು ಅಂತ ಏನೂ ಇರೋದಿಲ್ಲ. ಯಾವಾಗಲೂ ಹೊಸ ಪ್ರಾರಂಭ ಮಾತ್ರ ನಿಮ್ಮ ಹಾದಿ ಕಾಯುತ್ತಿರುತ್ತೆ. ಹೊರಗಿನಿಂದ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸುವ ಜನ ಒಳಗಿನಿಂದ ತುಂಬ ದುರ್ಬಲರಾಗಿರುತ್ತಾರೆ. ತಮ್ಮವರು ಈಗಲೂ ತಮ್ಮವರಾಗಿಯೇ ಉಳಿದುಕೊಂಡಿರುವ ಜನ ತುಂಬ ಅದೃಷ್ಟವಂತರೇ ಸರಿ. ಯಾರು ನಿಮಗೆ ಎಷ್ಟು ಗೌರವ ಕೊಡುತ್ತಾರೋ ಅವರಿಗೂ ಅಷ್ಟೇ ಗೌರವ ಕೊಡಿ. ಅಗತ್ಯಕ್ಕಿಂತ ಹೆಚ್ಚು ಗೌರವ ಕೊಡುವುದು ನಿಮ್ಮ ಜೀವನವನ್ನು ಹಾಳು ಮಾಡಿಬಿಡಬಹುದು. ಯಾರು ಮೋಸ ಮಾಡುತ್ತಾರೋ ಅದು ಅವರ ತಪ್ಪಲ್ಲ, ಮೋಸ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟಿರುವುದು ಅದು ನಮ್ಮ ತಪ್ಪು. ನೀವು ಬದುಕುವ ರೀತಿಯನ್ನು ಬದಲಾಯಿಸಿ. ಯಾರು ನಿಮ್ಮ ಕಾಳಜಿ ಮಾಡೋದಿಲ್ವೋ ಅವರಿಗಾಗಿ ರೋಧಿಸುವುದನ್ನು ಬಿಟ್ಟು ಬಿಡಿ. ನಿಜವಾಗಿ ಪ್ರೀತಿ ಮಾಡುವವರು ಪ್ರತಿ ಸಲ ಪ್ರೀತಿಯ ನಿವೇದನೆ ಮಾಡುವುದಿಲ್ಲ, ನಿಮ್ಮ ಕಾಳಜಿಯನ್ನು ಮಾಡುತ್ತಾರೆ. ನಿಮ್ಮವರೇ ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳುವಷ್ಟು ಬಿಸಿ ಆಗಬೇಡಿ ಮತ್ತು ನಿಮ್ಮ ಗೌರವವೇ ಕಡಿಮೆ ಆಗುವಷ್ಟು ಫ್ರೀ ಕೂಡ ಆಗಬೇಡಿ. ಜನರು ನಿಮ್ಮೊಂದಿಗೆ ಇರುತ್ತಾರೋ, ನಿಮ್ಮ ಉಪಯೋಗ ಪಡೆದುಕೊಳ್ಳುತ್ತಾರೋ, ಮತ್ತೆ ಅವಶ್ಯಕತೆ ಮುಗಿದ ಮೇಲೆ ನಿಮ್ಮಲ್ಲಿಯೇ ನ್ಯೂನ್ಯತೆಗಳನ್ನು ಹುಡುಕಲು ಶುರು ಮಾಡುತ್ತಾರೋ ಮತ್ತು ನಿಮ್ಮಿಂದ ದೂರವಾಗಿ ಬಿಡುತ್ತಾರೋ, ಇಂಥವರಿಗಾಗಿ ದುಃಖಿಸುತ್ತಾ ಕೂರುವುದರಲ್ಲಿ ಯಾವ ಅರ್ಥವೂ ಇರುವುದಿಲ್ಲ. ಅಳುವುದರಿಂದ ಮನುಷ್ಯ ದುರ್ಬಲನಾಗುತ್ತಾನೆ ಎಂಬುದು ಸುಳ್ಳು. ಹತ್ತು ಚೂರಾದ ವ್ಯಕ್ತಿ ಎಲ್ಲರಿಗಿಂತ ಗಟ್ಟಿಯಾಗುತ್ತಾನೆ. ಪಶ್ಚಾತ್ತಾಪ ಆಗಿ ಹೋಗಿರುವುದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಮತ್ತು ಚಿಂತೆ ಮುಂದಿನ ಭವಿಷ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಅದಕ್ಕಾಗಿ ವರ್ತಮಾನದ ಸಂತೋಷವನ್ನು ಅನುಭವಿಸುವುದೇ ನಿಜವಾದ ಸುಖ. ನಿಮ್ಮನ್ನು ಮನಸ್ಸಿನಿಂದ ಪ್ರೀತಿಸುವವರು ಮಾತು ಮಾತಿಗೂ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡುತ್ತಿರುತ್ತಾರೆ. ನಿಮ್ಮ ಮಾತಿಗಿಂತ ಮುಂಚೆ ನಿಮ್ಮ ಮೌನವನ್ನು ಗುರುತಿಸುವಂತ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಯಾರಿಗಾದರೂ ತಾಳಿ ಕಟ್ಟಿ ಅವರನ್ನು ನಿಮ್ಮವರನ್ನಾಗಿಸಿಕೊಳ್ಳಬಹುದು, ಆದರೆ ಅವರ ಹೃದಯದ ಖಾಲಿತನವನ್ನು ತುಂಬಲು ಸಾಧ್ಯವಿಲ್ಲ. ನಿಮ್ಮ ಸುಂದರವಾದ ಸಂಬಂಧವನ್ನು ಎಲ್ಲರ ದೃಷ್ಟಿಯಿಂದ ಕಾಯ್ದುಕೊಳ್ಳಿ, ಯಾಕೆಂದರೆ ದೃಷ್ಟಿ ತಾಗುವ ಸಂಭವವಿರುತ್ತೆ. ಬುದ್ಧಿವಂತರಾದವರು ಮಾತು ಮಾತಿಗೂ ಕೋಪ ಮಾಡಿಕೊಳ್ಳುವುದಿಲ್ಲ, ಮಾತು ಮಾತಿಗೆ ಕೋಪ ಮಾಡಿಕೊಳ್ಳುವವರು ಬುದ್ಧಿವಂತರಾಗಿರುವುದಿಲ್ಲ.